ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನೌ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿಯನ್ನು ನೋಡೋದಾದ್ರೆ ಇಟ್ಸ್ ಲೈಕ್ ರೆಡ್ ಕ್ಯಾಂಡಲ್ ಬಿಯರಿಶ್ ಇದೆ, ಬಟ್ ಬಾಟಮ್ ಇಂದ ಬೈಯಿಂಗ್ ಸಪೋರ್ಟ್ ಬಂದಿದೆ ಲೈಟ್ ಆಗಿ. ಸೊ ಇದು ನಾನು 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀನಿ, ಬಿಕಾಸ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಕೆಳಗಡೆ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಬಂದಿದೆ. ಝೋನ್ ಬಂದ್ಬಿಟ್ಟು 53,350 to 400 ಅಂತ ನಾವು ಕನ್ಸಿಡರ್ ಮಾಡಬಹುದು. 53,350 ಅಥವಾ ಇದ್ರ ಕೆಳಗಡೆ ಒಂದು 100 ಪಾಯಿಂಟ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಈ ಝೋನ್ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಬಂದು ರೀಟೆಸ್ಟ್ ಆದ್ಮೇಲೆ ನಾವು ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ಹುಡುಕಬಹುದು. ಸೊ ದೆನ್ ವಿ ಕ್ಯಾನ್ ಈಸಿಲಿ ಗೆಟ್ ಅರೌಂಡ್ 300-250 ಪಾಯಿಂಟ್ಸ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಇಲ್ಲಿ ಝೋನ್ ಇದೆ, ಇದು ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗೋದು ಇಟ್ ಈಸ್ ಇಂಪಾಸಿಬಲ್ ಆಕ್ಚುಲಿ. ಯಾಕಂದ್ರೆ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಆ ಝೋನ್ ಹತ್ರ ಬಂದು ವಾಪಸ್ ರಿವರ್ಸ್ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಬಂದಿರೋ ಕಾರಣ ಇದರ ಮಾರ್ಕೆಟ್ ಬ್ರೇಕ್ ಆಗಿ ಈ ರೀತಿ ರಿಟೆಸ್ಟ್ ಆಗಿ ಕೆಳಗಡೆ ಬರ್ಬೋದು. ಅಂಡ್ ದೆನ್ ಬೈಯಿಂಗ್ ಅಪಾರ್ಚುನಿಟಿ ಅಥವಾ ಟ್ರೆಂಡ್ ರಿವರ್ಸಲ್ ಅಲ್ಲಿ ಸೊ ಇದೇ ಝೋನ್ ಅಲ್ಲಿ ಮಾರ್ಕೆಟ್ ಲೈಕ್ ಫ್ಲಾಟ್ ಆಗಿ ಓಪನ್ ಆದ್ರೆ ಸೊ ಲೈಕ್ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ನೋಡಿ ಇಲ್ಲಿವರೆಗೂ ಸ್ಕ್ಯಾಲ್ಪಿಂಗ್ ಟೈಪ್ 100 ಅಥವಾ 120 ಪಾಯಿಂಟ್ಸ್ ಟಾರ್ಗೆಟ್ ನಾವು ಸೆಟ್ ಮಾಡ್ಕೋಬಹುದು, ನಾಟ್ ಮೋರ್ ದೆನ್ ದಟ್ ಆಕ್ಚುಲಿ. ಸೊ ಕಂಪ್ಲೀಟ್ಲಿ ಬೈ ಚಾನ್ಸ್ 250-300 ಪಾಯಿಂಟ್ ಇರೋ ಟಾರ್ಗೆಟ್ ಅನ್ನು ನೀವು ಸೆಟ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ಈ ಝೋನ್ ಅನ್ನ ಬಿಟ್ಟು ಮೇಲ್ಗಡೆ ಅಥವಾ ಕೆಳಗಡೆ ಬಂದಾಗ ಮಾತ್ರ ನಾವು ಟ್ರೇಡ್ ಮಾಡಬಹುದು ಫಾರ್ ಬಿಗ್ಗರ್ ಟ್ರೆಂಡ್ಸ್ ಆಕ್ಚುಲಿ. ಓಕೆ, ಸೊ ಇದನ್ನ ಬಿಟ್ರೆ ನಿಫ್ಟಿ. ಸೊ ನಿಫ್ಟಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇಟ್ಸ್ ಅ ಡೈಸಿ ಕ್ಯಾಂಡಲ್ ಆಕ್ಚುಲಿ. ನಿಫ್ಟಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಡೈಸಿ ಕ್ಯಾಂಡಲ್. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ ಸ್ವಿಂಗ್ ಎಲ್ಲಿದೆ, ದಿಸ್ ಒನ್ ಅಂಡ್ ದೆನ್ ದಿಸ್ ಒನ್. ಇದ್ರ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ 24,655 ಅಥವಾ 655 ಅಥವಾ 660 ಮೇಲ್ಗಡೆ ಸಸ್ಟೈನ್ ಆಗಿ ರೀಟೆಸ್ಟ್ ಸಿಕ್ಕರೆ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಅಂಡ್ ಅದನ್ನ ಬಿಟ್ಟು 24,615 ಅಥವಾ 600 ಕೆಳಗಡೆ, 600 ತುಂಬಾ ದೂರ ಆಯ್ತು. ಸೊ 615 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೊ ನಾವೊಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು. ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ ಒಂದು 70-75 ಪಾಯಿಂಟ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಬಿಟ್ರೆ ಡೈರೆಕ್ಟ್ಲಿ ಇಲ್ಲೇ ಇದೇ ಝೋನ್ ಏನಿದೆ ದಿಸ್ ಅಂಡ್ ಈ ಚಾನಲ್ ಅಂತ ಹೇಳ್ಬೋದು. ಸೊ ಈ ಚಾನಲ್ ಬ್ರೇಕ್ಔಟ್ ಆಗಬೇಕು ಆಕ್ಚುಲಿ. ಈ ರೀತಿ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆದ್ಮೇಲೆ ನಾವೊಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು. ದಿಸ್ ಇಸ್ ಅಬೌಟ್ ಕ್ಲಿಯರ್ ನಿಫ್ಟಿ ಆಕ್ಚುಲಿ. ಯಾಕಂದ್ರೆ ಈ ಟ್ರೆಂಡ್ ಏನಿದೆ ಇಟ್ಸ್ ಇಲ್ಲಿ ಬ್ರೇಕ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಮೇಲ್ಗಡೆ ಬಂದು ಅಗೇನ್ ಇಟ್ ಆಕ್ಟ್ಸ್ ಆಸ್ ಅ ರೀಟೆಸ್ಟ್ ಅಂತಾನು ಹೇಳ್ಬೋದು. ಈ ಲೆವೆಲ್ ಬ್ರೇಕ್ ಆದ್ರೆ 24,685 ಲೆವೆಲ್ ಬ್ರೇಕ್ ಆದ್ರೆ ಸೊ ನಾವೊಂದು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಓಕೆ, ಅಂಡ್ ದೆನ್ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ನಿಫ್ಟಿ ಮೂವ್ ಆದಂಗ ಆಗಿದೆ ಆಕ್ಚುಲಿ. ಸೊ ಟ್ರೆಂಡ್ ಲೈನ್ ಬ್ರೇಕ್ಔಟ್ ರೀಟೆಸ್ಟ್ ಅಗೇನ್ ಸಿಂಪಲ್ ಯಾವುದು 81,720 81,718 ಅಥವಾ 700 ಲೆವೆಲ್ ಮೇಲ್ಗಡೆ ಕ್ಲೋಸಿಂಗ್ ಸಿಗಬೇಕು. ಸೊ ಕ್ಲೋಸಿಂಗ್ ಸಿಕ್ಕರೆ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು ಫಾರ್ ಸ್ಕ್ಯಾಲ್ಪಿಂಗ್ ಅಂಡ್ ಆಲ್. ಸೊ ನೀವು ಈ ಲೆವೆಲ್ 81,450 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ನಾವು ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ. ಓಕೆ, ಸೊ ಯಾವುದು ಅರೌಂಡ್ 150-200 ಪಾಯಿಂಟ್ ಅಂಡ್ ದೆನ್ ಬೈಯಿಂಗ್ ಅಪಾರ್ಚುನಿಟಿ ಅಂದ್ರೆ 81,750 ಅಥವಾ 700 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ವಿ ಕ್ಯಾನ್ ಗೋ ಫಾರ್ ಬೈಯಿಂಗ್ ಅಪಾರ್ಚುನಿಟಿ. ಡನ್. ಸೊ ದಟ್ಸ್ ಇಟ್ ಫಾರ್ ಟುಮಾರೋ. ಥ್ಯಾಂಕ್ ಯು.